ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನು ಈ ಗಣಪತಿ ವಿಶೇಷವಾದಂಥ ಮಂತ್ರವನ್ನ, ಮುದ್ರೆ ಮತ್ತು ತಂತ್ರವನ್ನ ಇವತ್ತು ಕೂಡ ನಾನು ಇವತ್ತಿನ ಸಂಚಿಕೆಯಲ್ಲಿ ಎಪಿಸೋಡ್ನಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ತೋರಿಸಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನಾನು ಹೇಳುವಂಥ ಮಂತ್ರ, ಮುದ್ರೆ ಮತ್ತು ತಂತ್ರ ಯಾವುದಕ್ಕೋಸ್ಕರ ಈ ಮುದ್ರೆ, ಮಂತ್ರ, ತಂತ್ರನ ಅಳವಡಿಸ್ಕೊಂಡ್ರೆ, ಅನುಷ್ಠಾನ ಮಾಡಿದ್ರೆ, ಸಾಧನೆ ಮಾಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಂತರ ಸುಮಾರು ಜನ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಕೇಳ್ತಾರೆ, ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್, ಬಹಳ ನಮ್ಮ ತಾತ ಮುತ್ತಾತನ ಬಿಸ್ನೆಸ್ ಮಾಡ್ಕೊಂಡೇ ಬಂದಿರೋದು, ನಂಗೆ ಬ್ಲಡ್ನಲ್ಲಿ ಬಿಸ್ನೆಸ್ ಅಂದ್ರೆ ಏನು ಅಂತ ಗೊತ್ತಿದೆ, ಆದ್ರೆ ಎಲ್ಲೋ ಒಂದು ಪ್ರಾಬ್ಲಮ್ ಇದೆ, ಅಂಗಡಿ ಓಪನ್ ಮಾಡಿ ಕುತ್ಕೊಂಡ್ರೆ ಜನನೇ ಬರೋದಿಲ್ಲ, ಸುಮಾರು 6 ತಿಂಗಳಿಂದ ಬಂಡವಾಳ ಹಾಕಿರೋ ಐಟಮ್ಸೇ ಮಾರಾಟ ಆಗಿಲ್ಲ, ಅಲ್ಲಿಗೆ ಮಾರಾಟ ಆಗ್ತಿಲ್ಲ, ಜನನೂ ಇಲ್ಲ, ಅಂದ್ರೆ ಹಣ ಇಲ್ಲ, ಜನ ಇಲ್ಲ, ಇದಕ್ಕೇನಾರು ಒಂದು ಪರಿಹಾರ ಹೇಳಿ ಅಂತ ಒಬ್ರು ಬಂದು ಕೇಳಿದ್ರು. ಇದು ಒಬ್ರ ಕತೆ. ಇನ್ನೊಂದು ಕಡೆ ಎಷ್ಟು 5 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಸಿದೀವಿ ನಾವು, ಒಂದು ಟ್ರಸ್ಟೀಸ್ ಎಲ್ಲ ಸೇರ್ಕೊಂಡು ಒಂದು ಟ್ರಸ್ಟ್ ಮಾಡಿದೀವಿ, ಒಂದು 7 ಜನ ಟ್ರಸ್ಟೀಸ್ ಇದ್ದೀವಿ, ಒಳ್ಳೆ ಮಾರ್ಬಲ್ಲು ಎಲ್ಲ ಹಾಕಿ ಜೋರಾಗಿ ಒಳ್ಳೆ ಬ್ಯೂಟಿಫುಲ್ ಟೆಂಪಲ್ ಮಾಡಿದೀವಿ, ಬಹಳ ಚೆನ್ನಾಗಿ ದೊಡ್ಡದಾಗಿ ಟೆಂಪಲ್ ಮಾಡಿದೀವಿ. ಅಲ್ಲಿ ಜನನೇ ಬರಲ್ಲ ದೇವಸ್ಥಾನಕ್ಕೆ. ಒಂದು ಆರತಿ ತಟ್ಟೆದು ₹1 ಕಾಯಿನ್ ಬೀಳ್ತಾ ಇಲ್ಲ, ಉಂಡಿಗೆ ಒಂದು ₹10 ಬೀಳ್ತಿಲ್ಲ. ನೋಡಿದ್ರೆ ಎಲ್ಲಾ ದೇವರು ಪ್ರತಿಷ್ಠಾಪನೆ ಮಾಡಿದ್ವಿ, ಬಹಳ ದೊಡ್ಡದಾಗಿದೆ, ನೋಡಿದವ್ರಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದೀರಾ, ಎಷ್ಟು ಚೆನ್ನಾಗಿದೆ ವಿಗ್ರಹ, ಎಷ್ಟು ಚೆನ್ನಾಗಿದೆ ಈ ಜಾಗ ಅಂತಾರೆ. ಆದ್ರೆ ಅಲ್ಲಿ ಧನ, ಜನ ಎರಡೂ ಆಕರ್ಷಣೆ ಇಲ್ಲ. ಇದೊಂದು ಪ್ರಶ್ನೆ, ಇದೊಂದು ಕೊರಗು. ಆ ಥರದವರು ಬಂದು ಒಂದು ಟ್ರಸ್ಟೀಸ್, ಒಂದು 4 ಜನ ಟ್ರಸ್ಟೀಸ್ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಹಿಂಗೆ ಆಗ್ಬಿಟ್ಟಿದೆ, ನಮ್ಮ ದೇವಸ್ಥಾನದ ಏನೋ ದೋಷ ಇರ್ಬೋದು, ಏನೋ ವಾಸ್ತು ದೋಷ ಇರ್ಬೋದೇನೋ, ಅದಕ್ಕೆ ನಮ್ಮ ದೇವಸ್ಥಾನಕ್ಕೆ ಜನನೇ ಬರ್ತಿಲ್ಲ. ಆದ್ರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಸಣ್ಣದು, ಯಾವುದೋ ಒಬಿರಾಯನ್ ಕಾಲದ್ದು, ಅದಕ್ಕೇನ್ ಜನ ನೂಕು ಶನಿವಾರ ರಶ್ಶು, ಗುರುವಾರ ರಶ್ಶು, ಸೋಮವಾರ ರಶ್ಶು. ಅಯ್ಯೋ ಅಯ್ಯೋ ಎಷ್ಟೋ ಜನ, ನಮ್ಮ ಪಕ್ಕದ ದೇವಸ್ಥಾನಕ್ಕೆ ಜನ ಬರಲ್ವಲ್ಲ ಅನ್ನೋ ಪ್ರಶ್ನೆ. ಇನ್ನೊಂದು ಒಬ್ಬ ಲೇಡಿ ಬಂದ್ಬಿಟ್ಟು, ದೊಡ್ಡ ಮಾರ್ಕೆಟು, ಆ ಮಾರ್ಕೆಟ್ ಸುಮಾರು 10-15 ಹೂವಿನ ಅಂಗಡಿಗಳಿವೆ, ನನ್ನ ಅಂಗಡಿ ಎದುರುಗಡೆನೇ ಇದೆ, ರಸ್ತೆ ಮೈನ್ ರೋಡಲ್ಲೇ ಇದೆ, ಮತ್ತೆ ಒಳ್ಳೆ ಜಾಗದಲ್ಲಿ ಇದೆ ನಂದು, ಈಶಾನ್ಯ ದೇವಮೂಲಲ್ಲಿದೆ ಅಂಗಡಿ, ಮೈನ್ ರೋಡಲ್ಲಿ ಎಲ್ಲಾ ಹೂ ಕಾಣುತ್ತೆ, ನನ್ನ ತಗ್ಲಾಕಿರೋದು ಹಾರ, ಯಾವ ಹೂ ಮಾರ್ತಾ ಇದ್ದೀನಿ, ಎಂತ ಬಿಡಿ ಹೂ ಇದೆ, ಎಲ್ಲ ಇದೆ. ಆದ್ರೆ ಪಕ್ಕದ ಅಂಗಡಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತಾರೆ, ಎಲ್ಲ ನೆನ್ನೆ ಮೊನ್ನೆ ಹೂ ಎಲ್ಲ ಕೊಳ್ತೋಗಿರೋ ಹೂನ ಪರ್ಚೇಸ್ ಮಾಡ್ತಾರೆ. ನಾನು ಫ್ರೆಶ್ ಆಗಿ ದಿನ ತಂದು ಮಾರ್ತೀನಿ, ನನ್ನ ಮಾತ್ರ ಮಾರಾಟನೇ ಆಗ್ತಿಲ್ಲ, ಜನನೂ ಬರಲ್ಲ, ಬಿಸ್ನೆಸ್ಸು ಆಗ್ತಿಲ್ಲ. ಅಂದ್ರೆ ಧನ, ಜನ ಎರಡೂ ನನ್ನ ಅಂಗಡಿಗೆ ಆಕರ್ಷಣೆ ಅಂತ ಹೂ ಮಾರೋರು ಕೋರ್ತೆ. ಇದು ಒಂದು ಸ್ಟೋರಿ. ಇನ್ಯಾರೋ ಒಬ್ರು ಬಂದು ಅಪಾಯಿಂಟ್ಮೆಂಟ್ ತಗೊಂಡ್ ಬಂದ್ಬಿಟ್ಟು, ನೋಡಿ ನಾನು LKG ಇಂದ ಹಿಡಿದು SSLC ವರೆಗೂ ಸ್ಕೂಲ್ ಓಪನ್ ಮಾಡಿದ್ದೀನಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ, ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ, ಪೇಪರ್ ಒಳಗೆಲ್ಲ ಪಾಂಪ್ಲೆಂಟ್ಸ್ ಹಾಕಿ ಎಲ್ಲಾ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡಿಸ್ದೆ. ಈ ವರ್ಷ ಮಕ್ಕಳೇ ಅಡ್ಮಿಷನ್ ಆಗ್ತಿಲ್ಲ, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಲೀಸಿಗೆ ಬೇರೆ ತಗೊಂಡ್ಬಿಟ್ಟಿದ್ದೀನಿ ಸ್ಕೂಲು, ಸ್ಟಾಫ್ಗೆಲ್ಲ ಸ್ಯಾಲ್ರಿ ಕೊಡಬೇಕು. ಈ ವರ್ಷ ಎಷ್ಟು ಮಕ್ಕಳು ಅಡ್ಮಿಷನ್ ಆಗ್ಬೇಕಾಗಿತ್ತು ಅಷ್ಟು ಜನ ಮಕ್ಕಳು ಅಡ್ಮಿಷನ್ ಆಗ್ತಿಲ್ಲ. ಏನ್ ಮಾಡೋದು, ಸ್ಕೂಲೇ ಮುಚ್ಚಿಬಿಡ್ಲಾ ಅಥವಾ ಮಾರ್ಬಿಡ್ಲಾ, ಏನ್ ಮಾಡೋದು, ಮಾರ್ಬಿಟ್ರೆ ನಂಗೆ ಜೀವನಕ್ಕೆ ದಾರಿ ಇಲ್ಲ, ಅಥವಾ ಮುಚ್ಚಿಬಿಟ್ರೆ ಲೈಸೆನ್ಸ್ ಲ್ಯಾಪ್ಸ್ ಆಗ್ಬಿಡುತ್ತೆ, ಗೌರ್ಮೆಂಟ್ ವಾಪಸ್ಗೂ ನಮ್ಗೆ ಲೈಸೆನ್ಸ್ ರಿನ್ಯೂ ಮಾಡಕ್ ಬಿಡಲ್ಲ, ಇದೆಲ್ಲ ಕೊರತೆ ಇದೆ, ಏನ್ ಮಾಡ್ಲಿ, ಇದಕ್ಕೆ ಪರಿಹಾರ ಏನು? ನಾನು ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕು, ದುಡ್ಡು ಬರಬೇಕು, ಹೆಸರು ಬರಬೇಕು, ಹುಡುಗರು ಸೇರ್ಬೇಕು. ಅಂದ್ರೆ ಹುಡುಗರು ಒಂದು ಏನರ್ಥ ಇಲ್ಲಿ, ಜನ ಆಕರ್ಷಣೆ, ಅವನು ದುಡ್ಡು ಒಂದೇನು ಲಕ್ಷ್ಮಿ, ಧನ ಜನ, ಸ್ಟೂಡೆಂಟ್ಸ್ ದುಡ್ಡು ಎರಡೂ ಬರಬೇಕು ಆ ವಿದ್ಯಾಸಂಸ್ಥೆಗೆ. ಇದು ಒಂದು ಕೊರಗು, ಜನ ಈ ತರದವರು ಇದ್ದಾರೆ. ಇನ್ನೊಂದು ಕಡೆ ದೊಡ್ಡ ಫ್ಯಾಕ್ಟ್ರಿ ಏನೋ ತನ್ನೆ ಮಾಡ್ತಿದ್ರಂತೆ, ಮಿಲಿಟರಿ ಇದ್ರಂತವ್ರು, ಮಿಲಿಟರಿ ಬಂದದ್ದು ದುಡ್ಡು, ಪೆನ್ಷನ್ ದುಡ್ಡು, ಅದು ಇದು, ಮತ್ತೆ ಅವ್ರು ಜೋರಾಗಿದ್ರು, ಎಲ್ಲ ಸೇರಿಸಿ ಏನೋ ಆ ಮಿಲಿಟರಿಗೆ ಯಾವುದೋ ಒಂದು ಐಟಮ್ಮು ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಅವ್ರು ಕಲ್ತ್ಕೊಂಡಿದ್ರು, ಅದನ್ನೇ ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಮಾಡಿ ಮಿಲಿಟರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ.
ಆದ್ರೆ ಆರ್ಡರ್ಸ್ ಮಿಲಿಟರಿಯಿಂದನೇ ಬರ್ತಿಲ್ಲ. ಆರ್ಡರ್ಸ್ ಬಂದ್ರೆ ತಾನೇ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಫಿಟ್ ಬರೋದು. ಆರ್ಡರ್ಸ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಕೇಳೋರೇ ಇಲ್ಲ. ಫ್ಯಾಕ್ಟ್ರಿ ಓಪನ್ ಮಾಡಿಬಿಟ್ಟಿದ್ದೀನಿ, ಈ ಕಡೆ ಆರ್ಡರ್ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ನಂಗೆ ಆರ್ಡ್ರೇ ಬರ್ತಿಲ್ಲ, ಸಂಬಳ ಕೊಡಬೇಕು, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಆ ಲೇತು ಈ ಲೇತು ಎಂತಿಂಥದೋ ತಂದು ಲಕ್ಷಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿದ್ದೀನಿ, ಆರ್ಡ್ರೇ ಬರ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ. ಮತ್ತೆ ಬಿಸ್ನೆಸ್ ಇಲ್ಲ ಅಂತೇಳಿ ಜನಗಳಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ, ಸ್ಯಾಲ್ರಿ ಕೊಡೋದ್ರೆ ಜನ ಬಿಟ್ಟು ಹೋಗ್ತಿದ್ದಾರೆ. ಏನ್ ಮಾಡೋದು? ನನ್ನ ಕಂಪ್ನಿ ಮುಚ್ಚಲಾ ಅಥವಾ ನಡೆಸ್ಲಾ? ಇದಕ್ಕೇನು ಪರಿಹಾರ ಹೇಳ್ತೀರಾ ಅಂತ ಬಂದು ಕೇಳಿದ್ರು ಒಬ್ರು. ಇನ್ನೊಂದು ದೊಡ್ಡ ವಿಶೇಷವಾದಂತ ಒಂದು ಸನ್ನಿವೇಶ, ಅವರು ಒಂದು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅಂದ್ರೆ ಈಗ ನನ್ನದು ದೊಡ್ಡ ಜಾಗ ಇದ್ರೆ ತಗೋತಾರೆ, ನನ್ನ ಹತ್ರ ಪರ್ಚೇಸ್ ಮಾಡ್ತಾರೆ, ಮಾಡಿಬಿಟ್ಟು ಒಂದು 20 ಮನೆ ಕಟ್ತಾರೆ. ಅದರಲ್ಲಿ 10 ಮನೆ ನಿಮಗೆ, 10 ನನಗೆ. ಅಂದ್ರೆ ಬಿಲ್ಡರ್ಗೆ 10, ಲ್ಯಾಂಡ್ ಕೊಟ್ಟು ಅನ್ನೋರಿಗೆ ಒಂದು 10 ಮನೆ, ಹೀಗೆ ಶೇರ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಸಕ್ಕೆ ಹೋಗಿದ್ದಾರೆ. ಕಟ್ಟು ಬಿಟ್ರು. ಕಟ್ಟಾದ್ಮೇಲೆ ಈ ಕಡೆ ಬಿಲ್ಡರ್ಗೆ 20 ಮನೆ 10 ಮನೆ ಹೇಳಿದ್ದಾರೆ, ಅವರು ಕೊಟ್ಟಾಯ್ತು. ಈ ಕಡೆ ಬಿಲ್ಡರು 10 ಮನೆ ತಗೊಂಡಿದ್ದಾನೆ. ಬಿಲ್ಡರು ಮಾರಬೇಕಾದಂಥ ಮನೆಗಳಿಗೆ ಯಾರೂ ಬರ್ತಿಲ್ಲ. ನನಗೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಏನು ಅಡ್ವರ್ಟೈಸ್ ಮಾಡಿದ್ದು, ಪಾಂಪ್ಲೆಟ್ ಹಂಚಿದ್ದು, ಎಲ್ಲಾ ಕಡೆನೆ ಸೇಲ್ಸ್ ಮ್ಯಾನ್ ಕಳಿಸಿ ಎಲ್ಲಾ ಮನೆಗಳು 3 ಬೆಡ್ಗೆ 3 ಬೆಡ್ರೂಮ್ ಹೌಸ್ ಇದೆ, 2 ಬೆಡ್ರೂಮ್ ಹೌಸ್ ಇದೆ, ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ, ಎಂತಿಂಥದ್ದೆಲ್ಲ ಒಳ್ಳೆ ಇಂಟೀರಿಯರ್ ಡೆಕೋರೇಷನ್ ಮಾಡಿ ಕಟ್ಟಿದ್ದೀನಿ. ಅವ್ರು ಯಾರು ಜನ ಬಂದು ಪರ್ಚೇಸೇ ಮಾಡ್ತಿಲ್ಲ. ನಾನು ನೋಡಿ ಬಂಡವಾಳ ಹಾಕ್ಬಿಟ್ಟು ಕಂಡೋರ್ ಸೈಟಲ್ಲಿ ಮನೆ ಕಟ್ಟಿಬಿಟ್ಟು ಅವನಿಗೊಂದಷ್ಟು ಶೇರ್ ಕೊಟ್ಟಿದ್ದೀನಿ, ನನ್ನೊಂದಷ್ಟು ಶೇರ್ ಇದೆ. ಅವ್ನ ಶೇರ್ ಏನಾರು ಮಾಡ್ಕೊಂಡು ನಂಗೆ ಬರ್ತಿಲ್ಲ. ನನ್ನ ಶೇರ್ ಯಾವುದು ಅಪಾರ್ಟ್ಮೆಂಟ್ ಮಾರಾಟ ಆಗ್ತಿಲ್ಲ. ಸಿಂಗಲ್ ಬೆಡ್ರೂಮು ಇಲ್ಲೂ ಹೋಗಿಲ್ಲ, ಡಬಲ್ ಬೆಡ್ರೂಮ್ದು ಹೋಗಿಲ್ಲ, 3 ಬೆಡ್ರೂಮ್ದು ಸೇಲ್ ಆಗ್ತಿಲ್ಲ. ಏನ್ ಮಾಡ್ಲಿ? ಸಾಲ ತಗೊಂಬಂದು ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿಬಿಟ್ಟೆ. ಈಗ ನನಗೆ ಮನೆ ಸೇಲ್ ಆಗಿದ್ರಿಂದ ನಾನು ಸಾಲ ತೀರ್ಸಕ್ಕಾಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದ್ದೀನಿ, ಇದಕ್ಕೇನೋ ಒಂದು ಪರಿಹಾರ ಹೇಳಿ ಅಂತ ಬಂದ. ಇದೆಲ್ಲ ನೋಡಿದಾಗ ಕೆಲಸ ಮಾಡೋವರೆಗೂ, ಸ್ಕೂಲ್ ಕಟ್ಟೋರ್ಗು ಸುಮ್ಮಿದ್ದ. ಸ್ಕೂಲ್ ಕಟ್ಟಾಯ್ತು, ಎಲ್ಲಾರು ಮಾಡ್ದ, ಬಿಸ್ನೆಸ್ ಮಾಡೋಕೆ ಶುರು ಮಾಡ್ದ, ಡೆವಲಪ್ಮೆಂಟ್ ಬಿಲ್ಡರ್ನ ಬಿಲ್ಡ್ ಮಾಡ್ದ, ಅಪಾರ್ಟ್ಮೆಂಟ್ಸ್ ಎಲ್ಲ ಮಾಡೋ ಸುಮ್ಮಿದ್ದ. ಕೊನೆಯಲ್ಲಿ ಭಗವಂತ ಕೈ ಬಿಟ್ಬಿಟ್ಟ. ಮಾರಾಟ ಆಗ್ತಿಲ್ಲ, ಜನನೂ ಬರ್ತಿಲ್ಲ, ದುಡ್ಡು ಬರ್ತಿಲ್ಲ, ಜನ ಎರಡೂ ಆಕರ್ಷಣೆ ಆಗ್ತಿಲ್ಲ. ಅವಾಗೇನಾಗುತ್ತೆ ಹೇಳಿ? ಅತಿಯಾದ ಸಾಲ ಬಾಧೆ ಜಾಸ್ತಿ ಆಗ್ಬಿಡುತ್ತೆ. ಈ ಕಡೆ ಹೂ ಮಾರೋಳಿಗೆ ಎಲ್ಲ ಬಂಡವಾಳ ಹಾಕಿದ್ದಾಳೆ, ಅವತ್ತು ಹೂ ಮಾರಾಟ ಆಗ್ಲಿ ಅಂದ್ರೆ ಹೂವೆಲ್ಲ ಕೊಳ್ತೋಗುತ್ತೆ. ಯಾರಿಗೆ ಲಾಸು? ಅವಳಿಗೆ ಲಾಸು. ಆದ್ರೆ ಪಕ್ಕದಲ್ಲಿ ನೆನ್ನೆ ಮೊನ್ನೆದೆಲ್ಲ ಹೂ ಮಾರಾಟ ಆಗ್ತಿದೆ, ಇವಳ್ದು ಹೂ ಮಾರಾಟ ಆಗ್ತಿಲ್ಲ. ಅಲ್ಲಿ ಮೋಸದಲ್ಲಿ ಮಾರಾಟ ಆಗ್ತಿಲ್ಲ, ಮೋಸ ಮಾಡ್ತಿಲ್ಲ, ಸರಿಯಾಗಿ ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಆಗ್ತಿಲ್ಲ, ಜನ ಬರ್ತಿಲ್ಲ, ಲಕ್ಷ್ಮಿ ಇಲ್ಲ, ಜನ ಇಲ್ಲ. ಇದೆಲ್ಲ ನೋಡಿದಾಗ ನಮ್ಮ ಜೀವನದಲ್ಲಿ ಯಾಕೆ ಹಿಂಗಾಗ್ತಿದೆ? ಯಾವ ತಪ್ಪಿನಿಂದ ನಮ್ಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಚಿಂತನೆ ಮಾಡಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತೀವಿ, ಉತ್ತರ ಸಿಗಲ್ಲ. ಅವಾಗೇನ್ ಮಾಡ್ತೀವಿ? ದಿಢೀರ್ನ ಜ್ಯೋತಿಷ ಜಾತಕ ತಗೊಂಡೋಗ್ಬಿಟ್ಟು, ನೋಡಿ ನಮ್ಮ ಜಾತಕ ನೋಡಿ ಹಿಂಗಾಗಿದೆ ಅಂತೀವಿ. ವಾಸ್ತು ಸರಿಯಿಲ್ಲ ಅಂತ ವಾಸ್ತು ಹತ್ರ ಹೋಗಿ ಅಲ್ಲಿ ಕೇಳ್ತೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಗೆ ಇದಕ್ಕೆ ಪರಿಹಾರವೇ ಸಿಗೋದಿಲ್ಲ. ಹಾಗಾದ್ರೆ ಇಂಥ ಸಮಸ್ಯೆಗಳ ಪರಿಹಾರ ಏನು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಈಗ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೀಗೆ ಇನ್ನೊಬ್ರು ಯಾರೊಬ್ಬರು ಲಾಯರ್ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೆ, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಎಲ್ಲ ಕೋರ್ಟ್ಗೆ ಜಡ್ಜ್ ಆಗಬೇಕಂತ ಎಲ್ಲಾ ಎಕ್ಸಾಮ್ಸ್ ತಗೊಂಡೆ. ಎಲ್ಲೋ ಒಂದು ಕಡೆ ನಾನು ಜಡ್ಜ್ ಆಗಬೇಕು ಅನ್ನೋ ಸಮಯದಲ್ಲಿ ಯಾರೋ ಒಂದು ಸಣ್ಣ ಕಂಪ್ಲೇಂಟ್ ನನ್ನ ಮೇಲೆ ಮಾಡಿಬಿಟ್ಟು ಆ ಜಡ್ಜ್ ಪೋಸ್ಟ್ಗೆ ನಾನು ಬಿಡಲಿಲ್ಲ. ಮತ್ತೆ ನನ್ನ ಹತ್ರ ಜನನೂ ಬರ್ತಿಲ್ಲ, ಕ್ಲೈಂಟ್ಸೇ ಇಲ್ಲ. ನನ್ನ ಹತ್ರ ಕ್ಲೈಂಟ್ಸ್ ಬಂದಿಲ್ಲ ಅಂದ್ರೆ ನನಗೆ ದುಡ್ಡು ಬರೋದಿಲ್ಲ. ಈ ಕಡೆ ಜನ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ನನ್ನ ಸಂಸಾರ ನಡೆಸಬೇಕು, ನನ್ನ ಲಾಯರ್ ವೃತ್ತಿ ಮಾಡ್ಲೋ ಬೇಡವೋ, ಅಥವಾ ಬೇರೆ ನನ್ನ ಜಾತಕ್ಕೆ ಇನ್ನೇನೋ ವೃತ್ತಿ ಆಗುತ್ತಾ, ಅದು ಯಾವ್ದಾದ್ರು ಆಗೋದಿಲ್ಲ, ಒಂದೊಂದು ತಿಳಿಸಿ ಅಂತ ಯಾರೋ ಒಬ್ರು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನಂಗೆ ಕೇಳಿದ್ರು. ಇನ್ನೊಂದು ಕಡೆ ದೊಡ್ಡ ಚೌಟ್ರಿ ಕಟ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಮದುವೆಗಳಾಗ್ತಿದೆಯಲ್ಲ, ಮದುವೆಗೆ ಅದು ಯಾವುದೋ ಒಂದು 100/150 ಏನೋ ಜಾಗ ಇತ್ತಂತೆ, ಕಟ್ಬಿಟ್ಟಿದ್ದಾರೆ. ಚೌಟ್ರಿ ಕಟ್ಬಿಟ್ಟಿದ್ದಾರೆ. ನೋಡಿದ್ರೆ
ಬಹಳ ದೊಡ್ಡದಾಗಿದೆ. ಒಂದು ದಿನಕ್ಕೆ 1.5 ಲಕ್ಷ 2 ಲಕ್ಷ ಬಾಡಿಗೆ ಬರೋವಂಥದ್ದು ಚೌಟ್ರಿ. ಮದುವೆಗಳಿಗೆ ಅಂತ ನೋಡಿದ್ರೆ ಯಾವ ಜನನು ಬಂದು ಆ ಚೌಟ್ರಿ ಬುಕ್ ಮಾಡ್ತಿಲ್ಲ. ಜನನೇ ಆಕರ್ಷಣೆ ಇಲ್ಲ ಆ ವಾಸ್ತುಗೆ, ಆ ಚೌಟ್ರಿಗೆ. ಯಾವಾಗ ಜನ ಬಂದಿಲ್ಲ ಲಕ್ಷ್ಮಿ ಬರೋದಿಲ್ಲ, ಧನ ಇಲ್ಲ, ಜನ ಇಲ್ಲ. ಅಯ್ಯೋ, ಇಷ್ಟು ಕೋಟ್ಯಾಂತರ ರೂಪಾಯಿ ಹಾಕಿ ನಾನು ಕಟ್ಸ್ಬಿಟ್ಟಿದ್ದೀನಿ, ಈಗ ನಾನು ಮದುವೆ ಛತ್ರ ಚೌಟ್ರಿ ಮಾಡಿದ್ದೀನಿ, ಈಗ ಇದನ್ನ ಯಾವ್ದಾದ್ರು ಒಂದು ಶಾಪಿಂಗ್ ಮಾಲ್ ಮಾಡ್ಲಾ, ಇಲ್ಲ ಒಂದು ಬಾರು ರೆಸ್ಟೋರೆಂಟ್ ಮಾಡ್ಲಾ, ಇಲ್ಲ ಚೌಟ್ರಿನ ನಡ್ಸ್ಕೊಂಡು ಹೋಗ್ಲಾ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ನಾನು ನೀವು ಹೇಳಲೇಬೇಕು ಅಂತ ಒಬ್ರು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರು. ಇಷ್ಟೆಲ್ಲ ಕತೆ ಹೇಳಿದ್ನಲ್ಲ, ಏನಕ್ಕೆ ಹೇಳಿದೆ ಹೇಳಿ ನಾನು? ನಾವು ಮಾಡುವಂತ ಯಾವುದೇ ವೃತ್ತಿ ಆಗ್ಲಿ, ಜನ ಧನ ಎರಡೂ ಆಕರ್ಷಣೆ ಇದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಕೆಲವು ಬರೀ ಜನನೇ, ನಾವು ಜನಗಳಿಗೆ ಒಳ್ಳೆ ಫೇಮಸ್ ಆಗ್ಬೇಕಪ್ಪ, ನಂಗೆ ಹೆಸರು ಬೇಕು, ಧನ ಬೇಡ, ಹಣ ಬೇಡ ಅಂತ, ಬೇಕಾದಷ್ಟು ಹಣ ಇದೆ, ನಂಗೆ ಹೆಸರು ಬೇಕು, ಗೌರವ ಬೇಕು, ಪದವಿ ಬೇಕು ಅನ್ನೋರು ಒಂದು ವ್ಯಕ್ತಿಗಳಿರ್ತಾರೆ. ಕೆಲವರು ನಂಗೆ ಯಾವ ಗೌರವನೂ ಬೇಡ, ಯಾವ ಹೆಸರು ಬೇಡ, ಜೋರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡ್ರೆ ಸಾಕು ಅಂತ ಇನ್ನೊಂದು ಜನನೂ ಇರ್ತಾರೆ. ಅಂದ್ರೆ ಕೆಲವು ಹಣಕ್ಕಾಗೇ ಬದುಕೋರು ಇದ್ದಾರೆ, ಕೆಲವು ಹೆಸರಿಗಾಗೆ ಬದುಕೋ ಜನ ಇದ್ದಾರೆ, ಕೆಲವು ಎರಡೂ ಬೇಕು ಅನ್ನೋರು 3ನೇ ವರ್ಗದವರು ಇದ್ದಾರೆ. ಇದೆಲ್ಲ ಗೊತ್ತಿತ್ತೇನೋ ನಮ್ಮ ಹಿಂದಿನ ಕಾಲದಲ್ಲಿ. ಕಲಿಯುಗದಲ್ಲಿ ಜನ ಹಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಕೆಲವು ಜನ ಕಲಿಯುಗದಲ್ಲಿ ಬರೀ ಹೆಸರುಗಳಿಗೆ, ಪದವಿಗಳು, ಹೆಸರುಗಳು, ಸ್ಥಾನ, ಸನ್ಮಾನಗಳು ಬೇಕು ಅಂತಾನೆ ಹೋರಾಟ ಮಾಡ್ತಾರೆ. ಕೆಲವರು ಎರಡೂ ಬೇಕು ಅಂತ ಹೋರಾಟ ಮಾಡ್ತಾರೆ. ಕೆಲವ್ರಿಗೆ ನನಗೇನು ಬೇಡಪ್ಪ, ಭಗವಂತನ ಸಾಕ್ಷಾತ್ಕಾರ ಸಾಕು, ಯಾಕಂದ್ರೆ ಎಲ್ಲವೂ ನಶ್ವರ ಅನ್ನೋದು ತಿಳ್ಕೊಂಡಿರೋರು ಇರ್ತಾರೆ. ಅಂಥವ್ರನ್ನ ವೈರಾಗ್ಯ ಪುರುಷರು ಅಂತ ಕರೀತಾರೆ. ಇಲ್ಲಿ ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾವು ಮಾಡುವಂಥ ಬಿಸ್ನೆಸ್ನಲ್ಲಿ ಅಥವಾ ನಾವು ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ನಮಗೆ ಜನ ಧನ ಎರಡೂ ಬೇಕು. ಇವತ್ತಿನ ದಿವಸ ಕಲಿಯುಗದಲ್ಲಿ ಅದೊಂದು ವಿಶೇಷತೆ. ಧನ ಜನ ಎರಡು ಮುಖದ ಒಂದು ಕಾಯಿನ್ ಇದ್ದಾಗೆ. ಇವೆರಡೂ ಇಲ್ಲ ಅಂದಾಗ ಇವತ್ತಿನ ಬದುಕೋದು ಕಷ್ಟ. ಮೊನ್ನೆ ಒಬ್ರು ಜ್ಯೋತಿಷ್ಯರು ಬಂದು ಕೇಳ್ತಾರೆ, ನಾನು ಬಹಳ ಆ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀನಿ, ಜ್ಯೋತಿಷ್ಯದಲ್ಲಿ ವಿದ್ವಾಂಸನಾಗಿದ್ದೀನಿ, ಜ್ಯೋತಿಷ್ಯ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಾಮ್ ತಗೊಂಡಿದ್ದೀನಿ, ಆದ್ರೆ ನಂತರ ಜನಗಳೇ ಬರೋಲ್ಲ, ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಏನು ಬಹಳ ದುಡ್ಡು ಮಾಡ್ತಿದ್ದಾರೆ, ನಂತರ ಕ್ಲೈಂಟ್ಸೇ ಬರೋಲ್ಲ, ನನಗೆ ಜನ ಬರಬೇಕು ಅಂದ್ರೆ ನನ್ನ ಜಾತಕದಲ್ಲಿ ಏನು ದೋಷ ಇದೆ ಅಂತ ಒಬ್ಬ ಜ್ಯೋತಿಷ್ಯ ತಂದು ನನ್ನದು ಜಾತಕ ತೋರಿಸಿದಾಗ ಬಹಳ ಬೇಜಾರಾಯ್ತು. ಯಾಕೆಂದ್ರೆ ಜ್ಯೋತಿಷ್ಯ ಹೇಳೋನ್ಗೆನೆ ಜನ ಬರ್ತಿಲ್ಲ, ಹಣ ಆಗ್ತಿಲ್ಲ, ಅವನಿಗೆ ಜ್ಯೋತಿಷ್ಯ ಬಿಟ್ಟು ಬೇರೆ ಏನೇ ಉದ್ಯೋಗ ಗೊತ್ತಿಲ್ಲ, ಬೇರೆ ಜಾಬ್ಗೆ ಹೋಗಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಅವನ ಲೈಫ್ ಹಂಗೆ ಆಗೋಗ್ಬಿಟ್ಟಿದೆ, ಅವನು ಅದಕ್ಕಾಗೇ ಬರ್ತಾಗಿದೆ, ಅವನು ಅದಕ್ಕಾಗೇ ಹುಟ್ಟಿದ್ದಾನೆ. ವಾಸ್ತು ಕನ್ಸಲ್ಟೆಂಟ್ಸು ಮತ್ತೆ ಆಲ್ಟರ್ನೇಟಿವ್ ಥೆರಪಿ ಮಾಡೋರು ನಂತರ ಜನನೇ ಬರ್ತಿಲ್ಲ, ಯಾವ ಪೇಷಂಟು ಬರ್ತಿಲ್ಲ, ನಾನು ಏನು ಥೆರಪಿ ಮಾಡಲಿ, ನಂತರ ಪೇಷಂಟೇ ಇಲ್ಲ, ನಾನು ಸಾಲ ತಗೊಂಡ್ಬಿಟ್ಟು ಕ್ಲಿನಿಕ್ ಓಪನ್ ಮಾಡಿದ್ದೀನಿ, ಮಡ್ ಥೆರಪಿ, ಮ್ಯಾಗ್ನೆಟೋ ಥೆರಪಿ ಅಂತೆ, ಕಲರ್ ಥೆರಪಿ ಅಂತೆ, ವಾಟರ್ ಥೆರಪಿ ಅಂತೆ, ಈಗ ಆಲ್ಟರ್ನೇಟಿವ್ ಥೆರಪೀಸ್ ಎಲ್ಲ ಮಾಡ್ತಿದ್ದಾರೆ. ಜನನೇ ಆಕರ್ಷಣೆ ಆಗ್ತಿಲ್ಲ, ಬರ್ತಿಲ್ಲ. ಅಥವಾ ನನ್ನಲ್ಲಿ ಏನು ದೋಷ ಇದೆ, ನಾನು ಕ್ಲಿನಿಕ್ ಓಪನ್ ಆಗಬೇಕು, ಕ್ಲಿನಿಕ್ ನಡೆಸಬೇಕು, ಜನ ಬರಬೇಕು ಹೆಚ್ಚೆಚ್ಚಿಗೆ, ನನಗೆ ದುಡ್ಡು ಬೇಕು, ಮಕ್ಕಳು ಸಾಕಬೇಕು, ನನಗೆ ಸಂಸಾರ ನಡೆಸಬೇಕು, ದುಡ್ಡಿಲ್ಲ, ನನಗೆ ಜನ ಧನ ಎರಡೂ ಬೇಕು ನನಗೆ, ಅದಕ್ಕೇನೋ ಒಂದು ಪರಿಹಾರ ಹೇಳಿ ಅಂತ ಬಂದು ಕೇಳ್ತಾರೆ. ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅವ್ರದೇ ಆದಂಥ ಒಂದು ನೋವು, ಅವ್ರದೇ ಆದಂಥ ಒಂದು ದುಃಖ, ಅವ್ರದೇ ಆದಂಥ ಒಂದು ಅಳಿವು ಎಲ್ಲ ಇದ್ದಾರೆ. ಆ ನರಳಾಟದಲ್ಲಿ ಮನುಷ್ಯನಿಗೆ ತಡ್ಕೊಳಕ್ಕಾಗದಾಗ, ಆ ನರಳಾಟ, ಆ ಒಂದು ದುಃಖ, ಆ ಒಂದು ನೋವು, ಆ ಒಂದು ಬಾಧೆ ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಇಲ್ಲ ಸಾಲ ಬಾಧೆ ಜಾಸ್ತಿ ಆಗಿ ಏನಾಗತ್ತೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ತಲೆ ಮರೆಸ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇದಕ್ಕೆಲ್ಲ ಗುರುಶಾಪ. ಯಾವಾಗ ಗುರುಶಾಪ ನಡೀತದೋ ಜಾತಕದಲ್ಲಿ ಅವನಿಗೆ ಜನ ಧನ ಎರಡೂ ಆಕರ್ಷಣೆ ಆಗಲ್ಲ. ಗುರು ನಿಂದನೆ ಇದ್ರೆ, ಗುರು ಶಾಪ ಇದ್ರೆ, ಗುರು ಚಂಡಾಳ ದೋಷ ಇದ್ರೆ, ರಾಹು ಚಂಡಾಳ ದೋಷ ಇದ್ರೆ, ಇವೆಲ್ಲ ದೋಷ ಏನ್ ಮಾಡುತ್ತೆ, ಈ ಬರ್ತಲ್ಲಿ ಅವನ ಹಿಂಡು ಬಿಡುತ್ತೆ. ಆದ್ರಿಂದ ಈ ತರದವ್ರಿಗೆ, ಈ ಶಾಪದಲ್ಲಿ ನಡೀತಿರೋಂಥವ್ರಿಗೆ ನಾನು ಇಷ್ಟೊತ್ತೇನು ಎಕ್ಸಾಂಪಲ್ಸ್, ಉದಾಹರಣೆಗಳು ಹೇಳಿದ್ನೋ ಆ ತರ ನಡೆಯುವಂತ ಒಂದು ಆತ್ಮಗಳಿಗೆ, ಆ ತರ ಹಾರೋಸ್ಕೋಪ್ ಇರುವಂತವ್ರಿಗೆ ಗುರುವಿನ ಸೇವೆ ಮಾಡ್ಬೇಕಂತೆ. ಇಲ್ಲ ಅದಕ್ಕೆ ಪ್ಯಾರಲ್ ಆಗಿ ಅದಕ್ಕೆ ಇನ್ನೊಂದು ವಿಶೇಷವಾದಂತ ಪೂಜೆ ಏನಪ್ಪಾ ಅಂದ್ರೆ ಲಕ್ಷ್ಮೀ ಗಣಪತಿ ಅಂತ ಕರೀತಾರೆ. ನಾನು ನಿನ್ನೆ ಸಂಚಿಕೆಯಲ್ಲಿ ಕಲ್ಯಾಣ ಗಣಪತಿ ಬಗ್ಗೆ ಮಾತಾಡಿದ್ದೆ. ಇವತ್ತು ಸಿದ್ಧಲಕ್ಷ್ಮೀ ಗಣಪತಿ ಅಂತ ಕರೀತಾರೆ. ಈ ಸಿದ್ಧಲಕ್ಷ್ಮಿ ಗಣಪತಿ ಬಹಳ ವಿಶೇಷವಾದುದು. ಅಂದ್ರೆ ಸಿದ್ಧಲಕ್ಷ್ಮಿ
ನೀವು ಯಾವ ಕೆಲಸ ಮಾಡ್ತಿದ್ದೀರೋ, ಸ್ಕೂಲ್ ನಡೆಸ್ತೀರಾ, ಆಸ್ಟ್ರಾಲಜಿ ಹೇಳ್ತಾ ಇದ್ದೀರಾ, ವಾಸ್ತು ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಏನಾದ್ರು ನಿಮ್ಮ ಬಿಸ್ನೆಸ್ ಏನಿದೆಯೋ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದ್ರಲ್ಲಿ ಸಿದ್ಧಿ ಆಗ್ಬೇಕು ಅಂದ್ರೆ ಲಕ್ಷ್ಮೀ ಗಣಪತಿಯನ್ನ ಪೂಜೆ ಮಾಡು ಅಂತ ಗಣಪತಿ ಉಪನಿಷತ್ತಲ್ಲಿ ಗಣೇಶ ತಂತ್ರಸಾರದಲ್ಲಿ ಈ ಒಂದು ವಿಶೇಷವಾದಂತ ಮುದ್ರಾ ಮಂತ್ರ ತಂತ್ರಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ ನಮ್ಮ ಆಗಿನ ಕಾಲದ ಮುನಿಗಳು, ಋಷಿಗಳು, ಸಾಧುರು, ಸಂತರು. ಅದರಿಂದ ಯಾರು ಜೀವಿತ ಕಾಲದಲ್ಲಿ ಸದಾ ಗುರುವಿನ ಸೇವೆ ಮಾಡ್ತಾರೋ, ಬದುಕಿರುವಾಗ ಗುರು ಸೇವೆ, ಗುರು ಸಾನ್ನಿಧ್ಯ ಈ ತರ ಮಾಡೋರಿಗೆ ಅವ್ರಿಗೆ ಧನ ಜನ ಎರಡು ಆಕರ್ಷಣೆ ಆಗತ್ತಂತೆ. ಅವ್ನು ಮರುಭೂಮಿಲಿದ್ದು ಕೂಡ ಯಾರೋ ತಂದು ಊಟ ಕೊಡ್ತಾರಂತೆ. ಮರುಭೂಮಿಲಿದ್ದು ಕೂಡ ಇದ್ದಕ್ಕಿದ್ದಾಗ ಅವ್ನ ಕೆಲಸ ಅನ್ನೋದು ಕೂಡ ಯಾರೋ ದಕ್ಷಿಣ ರೂಪದಲ್ಲಿ ತಗೊಳ್ಳಿ, ನಮ್ಮ ಕಡೆ ಒಂದು ಡೊನೇಷನ್ ತಗೊಳ್ಳಿ, ನಮ್ಮ ಕಡೆ ಒಂದಿಷ್ಟು ದುಡ್ಡು, ಅವನು ಒಂದು ಯೋಗ ಪ್ರಾಪ್ತಿ ಆಗ್ತಂತೆ. ಅಷ್ಟು ಪವರ್ಫುಲ್ ಗುರು ಸೇವೆ ಅಂತೆ. ದೇವತೆಗಳ ಸೇವೆಗಿಂತ ಗುರು ಸೇವೆ. ಒಳ್ಳೆ ತಾಯಿ ಇಲ್ದೇ ಇರ್ಬೋದು, ಒಳ್ಳೆ ತಂದೆ ಇಲ್ದೇ ಇರ್ಬೋದು, ತಾಯಿನೂ ಕಚಡ, ತಂದೆನೂ ಕಚಡ. ಆದರೆ ತಾಯಿ ತಂದೆಯಿಂದ ಸಿಗದಿರುವಂತ ಒಂದು ಪ್ರೀತಿ, ಆ ಒಂದು ಸುಖ ಒಂದು ಗುರು ಮುಖೇನ ಸಿಗುತ್ತಂತೆ. ಅದರಿಂದ ತಂದೆ ತಾಯಿಗಳಿಗಿಂತಲೂ ವಿಶೇಷವಾದದ್ದು ಗುರು. ಗುರು ಸೇವೆ ಮಾಡಿದ್ರೆ ಸಮಸ್ತ ದೇವತೆಗಳು ಸೇವೆ ಮಾಡ್ತಾರಂತೆ. ಗುರು ಮುನಿದರೆ ಸಮಸ್ತ ದೇವತೆಗಳು ಮುನಿಸ್ಕೊಂಡ್ಬಿಡ್ತಾರಂತೆ. ಅದರಿಂದ ಈ ಒಂದು ನೇಮು, ಫೇಮು, ಹಣ ಈ ಮೂರನ್ನು ಬೇಕು ಅಂತಂದ್ರೆ ಗುರು ಸೇವೆ ಮಾಡು. ಯಾರು ಆ ಥರ ಸೇವೆ ಮಾಡಿದೇನೆ ಗುರುಗಳಿಗೆ ತೊಂದರೆ ಕೊಟ್ಟು ಸತ್ತೋಗಿದ್ರೆ ಈ ಬರ್ತಿಲ್ಲ, ಅವರಿಗೆ ಜನ ಧನ ಎರಡೂ ಆಕರ್ಷಣೆ ಇರೋದಿಲ್ಲ. ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೋರಾಟ ಮಾಡಬೇಕು. ಸಂಘರ್ಷ ಜೀವನ ಆಗ್ಬಿಡುತ್ತಂತೆ. ಆ ಸಂಘರ್ಷ ಜೀವನ ನಡ್ಸಕ್ ಸ್ಟಾಮಿನ ಇಲ್ಲ ಅಂದಾಗ, ಸಂಘರ್ಷ ಜೀವನ ನಡ್ಸಕ್ ಆಗಲ್ಲ ಅಂದಾಗ ಕೊನೆ ದಾರಿ ಆತ್ಮಹತ್ಯೆ, ಇಲ್ಲ ಹುಚ್ಚರಾಗಲಿಯೋದು, ಚಂಡಾಳ. ಈಗಿಂದ ಬಿಸ್ನೆಸ್ ಲಾಸ್ ಆಯ್ತು, ಮುಚ್ಚಿಬಿಟ್ಟೆ, ಬಹಳ ಸಾಲ ಜಾಸ್ತಿ ಆಯ್ತು, ತೊಂದರೆ ಆಯ್ತು ಅಂತೇಳಿ ಹುಚ್ಚುಚ್ಚಾಗಿ ಬೀದಿಯಲ್ಲಿ ಅಲಿತಾರೆ. ಇದಕ್ಕೆ ಗುರುಚಂಡಾಳ ದೋಷ ಅಂತ ಕರೀತಾರೆ. ಹಾಗಾದರೆ ಈ ದೋಷ ನಿವಾರಣೆ ಮಾಡಲಿಕ್ಕೆ ಈ ಸಿದ್ಧಲಕ್ಷ್ಮಿ ಗಣಪತಿನಿ ಹೇಗೆ ಮುದ್ರೆ ಮಂತ್ರ ತಂತ್ರಗಳಿಂದ ಅನುಷ್ಠಾನ ಮಾಡಬಹುದು, ಆರಾಧನೆ ಮಾಡಬಹುದು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಯಾರಿಗೆ ಗುರು ಸೇವೆ ಮಾಡ್ದೇನೆ ಅಥವಾ ಗುರುಗಳಿಗೆ ಸೇವೆ ಮಾಡಿದೋ ಪರವಾಗಿಲ್ಲ, ಗುರುಗೆ ತೊಂದರೆ ಕೊಡಬಾರ್ದು. ಅಕಸ್ಮಾತ್ ತೊಂದರೆ ಕೊಟ್ಟಿದ್ದೇ ಆದ್ರೆ ನೆಕ್ಸ್ಟ್ ಬರ್ತಲ್ಲಿ ಎಲ್ಲಾದಲ್ಲೂ ಅವನಿಗೆ ಜನ, ಬಂಧು ಮಿತ್ರರೇ ವೈರಿಗಳು. ಮತ್ತೆ ಅವನಿಗೆ ಎಲ್ಲಾದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಹಣದ ಕೊರತೆ ಎದುರುಬಿಡುತ್ತೆ. ಆ ಹಣದ ಕೊರತೆ ನೀಗಿಸ್ಕೋಬೇಕು ಅನ್ನೋದಾಗಿದ್ರೆ ಗಣಪತಿ ಮುಖೇನ ಗುರು ಸೇವೆ ಮಾಡುವಂತ ಈ ತಂತ್ರ ಸಾಧು ಹೇಳ್ತಾರೆ. ಅದಕ್ಕೆ ಸಿದ್ಧಲಕ್ಷ್ಮಿ ಗಣಪತಿ ಅಂತ ಕರೀತಾರೆ. ಆ ಸಿದ್ಧಲಕ್ಷ್ಮಿ ಗಣಪತಿ ಮುದ್ರೆ ಹೇಗಿದೆ ಅಂತಂದ್ರೆ ನೋಡಿ, ನಮ್ಮ ಹಸ್ತದಲ್ಲಿ ಇದು ನಮ್ಮ ಪತಾಕ ಹಸ್ತ ಅಂತಾರೆ. ಈ ಕಿರು ಬೆರಳು ಬುಧ ಗ್ರಹ, ಈ ಮಧ್ಯದ ಉಂಗುರದ ಬೆರಳು ಸೂರ್ಯ, ಮತ್ತೆ ಮಧ್ಯದ ಬೆರಳು ಶನಿ. ಇದಕ್ಕೆ ತೋರು ಬೆರಳು ಅಂತಾರೆ. ಈ ತೋರು ಬೆರಳು ಮಧ್ಯದಲ್ಲಿ ಈ ಒಂದು ಹೆಬ್ಬೆಟ್ಟನ್ನೇ ಇರಬೇಕು. ಅಂದ್ರೆ ಗುರು ಶುಕ್ರ ಸಂಪತ್ಕಾರಕ, ಗುರು ಜ್ಞಾನಕಾರಕ, ಆಕರ್ಷಣಕಾರಕ. ಅಂದ್ರೆ ಗುರು ಶುಕ್ರ ಇಬ್ರು ಚೆನ್ನಾಗಿದ್ರೆ ಧನ ಎರಡೂ ಆಕರ್ಷಣೆ ಆಗತ್ತೆ. ಜನ ಧನ ಎರಡೂ ಆಕರ್ಷಣೆ ಆಗತ್ತೆ. ಜನ ಬೇಕು ಅಂದ್ರೆ ಗುರು, ಧನ ಬೇಕು ಅಂದ್ರೆ ಲಕ್ಷ್ಮಿ, ಅಂದ್ರೆ ಹೆಬ್ಬೆಟ್ಟು. ಇವೆರಡೂ ಹಿಂಗಿಡ್ಬೇಕಂತೆ. ಇದಕ್ಕೆ ಲಕ್ಷ್ಮಿ ಮುದ್ರಾ ಅಂತ ಕರೀತಾರೆ. ಅದೇ ಕಾಂಚನ ಮುದ್ರಾ ಅಂತ ನಾವ್ ಯಾವಾಗಲೂ ಹಿಂಗ ಅಂತ ಇರ್ತೀವಿ. ಕಾಂಚನ ಅಂದ್ರೆ ದುಡ್ಡು ಅಂತ. ಹೀಗೆ ಈ ಮುದ್ರೆ ಮಾಡ್ಬೇಕು. ಈ ಎರಡು ಹಸ್ತದಲ್ಲಿ ಈ ರೀತಿ ಮುದ್ರೆ ಮಾಡಿ ಇವೆರಡೂ ಹಿಂಗೆ ಕೂಡಿಸ್ಬೇಕು. ನೋಡಿ, ಈ ರೀತಿ ಕೂಡಿಸ್ಬೇಕು, ಈ ರೀತಿ ಕೂಡಿಸ್ಬೇಕು. ಅಂದ್ರೆ ಗುರು ಟಚ್ ಆಗಬೇಕು. ಇದು ಗುರುಗ್ರಹ, ಇದು ಗುರುಗ್ರಹ. ಜುಪಿಟರ್, ಇದು ಜುಪಿಟರ್ ಪ್ಲಾನೆಟ್. ಈ ಎರಡು ಜುಪಿಟರ್ ಟಚ್ ಆಗಬೇಕು. ಈ ರೀತಿ ಮಾಡಿದ್ರೆ ಇದಕ್ಕೆ ಸಿದ್ಧಲಕ್ಷ್ಮಿ ಗಣಪತಿ ಮುದ್ರಾ ಅಂತ ಕರೀತಾರೆ. ಇನ್ನೊಂದ್ಸಲ ತೋರಿಸ್ತೀನಿ. ನಮ್ಮ ಬುಧ ಸೂರ್ಯ ಶನಿ ಮರ್ಚಿಬಿಟ್ಟು ಈ ಶನಿ ಮೇಲೆ ಹೆಬ್ಬೆಟ್ಟನ್ನ ಹಿಂಗೆ ಜೋಡಿಸ್ಬೇಕು. ಹೆಬ್ಬೆಟ್ಟು ಇದು ಶುಕ್ರ ಗ್ರಹ, ಇದು ಗುರುಗ್ರಹ. ಶುಕ್ರನ ಮೇಲೆ ಗುರುನ ಬೆಂಡ್ ಮಾಡಬೇಕು. ಇದಕ್ಕೆ ಕಾಂಚನ ಮುದ್ರಾ ಅಂತಾರೆ ಅಥವಾ ಲಕ್ಷ್ಮಿ ಮುದ್ರಾ ಅಂತ ಕರೀತಾರೆ. ಈ ರೀತಿ ಇದನ್ನ ಲಕ್ಷ್ಮಿ ಮುದ್ರಾ ಅಂತ ಕರೀತಾರೆ. ನಾವು ಗೊತ್ತಿಲ್ದೇನೆ ಯಾವಾಗ್ಲೂ ನಾವು ಈ ರೀತಿ ಕಾಸಿದ್ಯಾ, ದುಡ್ಡಿದ್ಯಾ, ಕಾಂಚನ ಇದೆಯಾ ಅಂತೀವಿ. ಇದು ಮುದ್ರೆ. ಅದೇ ತರ ನಮ್ಮ ಬಲಗೆ ಹಸ್ತನ ಮಾಡಿ ಈ ರೀತಿ ಎರಡು ಜಾಯಿನ್ ಮಾಡ್ಬೇಕು. ಈ ರೀತಿ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಸಿದ್ಧಲಕ್ಷ್ಮಿ ಗಣಪತಿ ಮುದ್ರಾ ಅಂತ ಅಥವಾ ಲಕ್ಷ್ಮೀ ಗಣಪತಿ ಮುದ್ರಾ ಅಂತ ಕರೀತಾರೆ. ಇದನ್ನ ಈ ರೀತಿ ನಮ್ಮ ಹೊಕ್ಲ ಸ್ಥಾನದಲ್ಲಿ ನಾಭಿ ಕ್ಷೇತ್ರ
ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾಭಿ ಅಂದ್ರೆ ಈ ನಾವಲ್ ಸೆಂಟರ್, ಹೊಕ್ಳು. ಇದು ಮುಂದೆ ಇಟ್ಕೊಂಡು ಇದು ಮುದ್ರೆ, ಇದಕ್ಕೊಂದು ಮಂತ್ರ. ಆ ಮಂತ್ರ ಹೇಗಿದೆ ಅಂದ್ರೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಅನ್ನೋ ಮಂತ್ರ ಇದು. ಶ್ರೀಂ ಅಂದ್ರೆ ಲಕ್ಷ್ಮಿ, ಹ್ರೀಂ 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 HREM ಹ್ರೀಂ, ಓಂ ಹ್ರೀಂ ಶ್ರೀಂ ಅಂತ. ಓಂ ಶ್ರೀಂ ಹ್ರೀಂ ಕ್ಲೀಂ, ಕ್ಲೀಂ ಅಂದ್ರೆ ಏನು? ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮೂರು ಶಕ್ತಿಯಿಂದ ನೀವು ಮಾಡೋವಂಥ ಕಾರ್ಯ ಸಿದ್ಧಿ ಆಗ್ಲಿ ಅಂತ. ಅದರಿಂದ ಶ್ರೀ ಅಂದ್ರೆ ಲಕ್ಷ್ಮಿ, ಹ್ರೀಂ ಅಂದ್ರೆ ಜನನ, ಕ್ಲೀಂ ಅಂದ್ರೆ ನೀವು ಮಾಡುವಂಥ ಕಾರ್ಯದಲ್ಲಿ ಯಶಸ್ವಿ ಆಗ್ಲಿ ಅಂತ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಅಂದ್ರೆ ಜನ ಧನ ಸರ್ವಜನರು ನನ್ನಲ್ಲಿ ಆಕರ್ಷಣೆ ಆಗಲಿ, ಸರ್ವಜನರು ನನ್ನಲ್ಲಿ ಬಂದು ನನ್ನ ಒಂದು ವಿಶೇಷವಾದಂಥ ವ್ಯಾಪಾರನೋ ವಿದ್ಯೆನೋ ಏನಿದೋ ಅದು ಸ್ವೀಕರಿಸಲಿ. ವಶಮಾನಯ ಸ್ವಾಹ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಅನ್ನೋ ಮಂತ್ರನ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಬೆಳಗಿನ ಹೊತ್ತು ಮತ್ತೆ ಗೋಧೋಳಿ ಲಗ್ನದಲ್ಲಿ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಅಥವಾ ಗೋಧೋಳಿ ಲಗ್ನದಲ್ಲಿ ಅಂದ್ರೆ ಸೂರ್ಯ ಮುಳುಗೋ ಸಮಯದಲ್ಲಿ, ಸೂರ್ಯ ಮುಳುಗೋ ಸಮಯ ಚಂದ್ರ ಉದಯ ಆಗೋ ಆ ಸಂಧಿ ಕಾಲದಲ್ಲಿ ಈ ಮುದ್ರೆಯನ್ನ ಧಾರಣೆ ಮಾಡಿ, ಈ ರೀತಿ ಮುದ್ರೆಯನ್ನ ಧಾರಣೆ ಮಾಡಿ ಈ ಮಂತ್ರವನ್ನ 108 ಸಲ ಯಾರು ಜಪ ಮಾಡ್ತಾರೋ ಅಂತವ್ರ ಜಾಗದಲ್ಲಿ ಜನ ಧನ, ಜನ ಅಂದ್ರೆ ಪ್ರಜೆಗಳು, ಧನ ಶ್ರೀಂ ಅಂದ್ರೆ ಲಕ್ಷ್ಮಿ, ಇವೆರಡು ಸೇರ್ತಂತೆ. ಅದಕ್ಕೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಅನ್ನೋ ಒಂದು ಮಂತ್ರನ ಜಪ ಮಾಡ್ಬೇಕಂತೆ. ಅಥವಾ ಬಿಳಿ ಎಕ್ಕದ ಗಿಡದ ಹೂವನ್ನು ತಗೊಂಡು ₹1 ಕಾಯಿನು ಅಥವಾ ₹2 ಕಾಯಿನು ಅಲ್ಲ ₹10 ಕಾಯಿನು ಅಥವಾ ₹5 ಕಾಯಿನು, ಇವತ್ತು ಕಾಯಿನ್ ಅಂತೀವಿ, ಅವತ್ತು ಕಾಲದಲ್ಲಿ ಒಂದು ವರಾಹ ಅಂತ ಹೇಳ್ತಾರೆ ಶಾಸ್ತ್ರ, ಒಂದು ವರಾಹ ಅಂತ ಹೇಳಿ ಆ ಕಾಯಿನ್ ಮೇಲೆ ಇದು ಒಂದು ಬಿಳಿ ಎಕ್ಕದ ಗಿಡದ ಹೂವನ್ನು ಇಟ್ಬಿಟ್ಟು ಈ ರೀತಿ ಸಂಪುಟ ಮುದ್ರೆ ಅಂತ ಈ ರೀತಿ ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಅನ್ನೋ ಮಂತ್ರನ ಹೇಳಿಬಿಟ್ಟು ಆ ಕಾಯಿನ್ನ ನೀವು ಕ್ಯಾಶ್ ಬಾಕ್ಸ್ ಅಲ್ಲೋ ಎಲ್ಲೋ ಇಟ್ಬಿಟ್ರೆ ಆ ಕಾಯಿನ್ಗೆ ಮಂತ್ರ ಅಭಿಮಂತ್ರಿಸೋದ್ರಿಂದ ಜನ ಧನ ಎಲ್ಲ ಆಕರ್ಷಣೆ ಆಗುತ್ತೆ, ವ್ಯಾಪಾರ ಆಗಿರೋದ್ರಲ್ಲೂ ವ್ಯಾಪಾರ ಆಗ್ಬಿಡತ್ತಂತೆ. ಅಷ್ಟು ವಿಶೇಷ ಈ ತಂತ್ರ. ಒಂದು ಕಾಯಿನ್ ಮೇಲೆ ಬಿಳಿ ಎಕ್ಕದ ಗಿಡದ ಹೂವು ಇಟ್ಟು ಈ ಮಂತ್ರ ಹೇಳ್ಬಿಟ್ಟು ಅದನ್ನು ತಗೊಂಡು ಕ್ಯಾಶ್ ಬಾಕ್ಸ್ ಅಲ್ಲಿ ಆ ಹೂವು ಕಾಯಿನ್ ಎರಡೂ ಇಟ್ಬಿಟ್ಟು ಜಪ ಮಾಡಿಬಿಟ್ಟು ಇಟ್ಟು ಪೂಜೆ ಮಾಡಿಬಿಟ್ಟ ಅಂದ್ರೆ ಜನ ಧನ ಎರಡೂ ಆಕರ್ಷಣೆ ಆಗತ್ತಂತೆ. ಅಷ್ಟು ವಿಶೇಷವಾದಂಥದ್ದು ಈ ಒಂದು ತಂತ್ರ. ಒಂದು ವಿಶೇಷವಾದಂಥ ಆಹ್ವಾನ, ಜುಲೈ 9ನೇ ತಾರೀಕು ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ನಾವು ಗುರುಪೂರ್ಣಿಮೆ ಪ್ರಯುಕ್ತ ದತ್ತಾತ್ರೇಯನ ಕಳಶದಲ್ಲಿ ಆವಾಹನೆ ಮಾಡಿ ಅಭಿಷೇಕ, ಅರ್ಚನೆ ಮತ್ತೆ ಹೋಮ ಮಾಡಿದ ನಂತರ ಅನ್ನದಾನ ಕಾರ್ಯಕ್ರಮವನ್ನ ಮತ್ತೆ ಮಧ್ಯಾಹ್ನ 2:30ಕ್ಕೆ ಅಗ್ನಿಹೋತ್ರ ದೀಕ್ಷೆಯ ಕಾರ್ಯಕ್ರಮವನ್ನ ಇದೇ ತಿಂಗಳು 9ನೇ ತಾರೀಕು ಹುಬ್ಳಿ ಮತ್ತೆ ಧಾರವಾಡ ಮಧ್ಯದಲ್ಲಿ ನವನಗರ ಅಂತ ಒಂದು ಏರಿಯಾ ಇದೆ. ಅದು ಪೊಲೀಸ್ ಕಮಿಷನರ್ ಆಫೀಸ್ ಮುಂದೆ ಒಂದು ಸಣ್ಣ ರಸ್ತೆ ಹೋಗುತ್ತೆ, ಅಲ್ಲಿ ಸಿದ್ದರಾಮೇಶ್ವರ ಪುಣ್ಯಾಶ್ರಮ ಅಂತೇಳಿ ಆ ಪುಣ್ಯಾಶ್ರಮದಲ್ಲಿ 9ನೇ ತಾರೀಕು ಭಾನುವಾರ ದಿವಸ ಗುರುಪೂರ್ಣಿಮೆ ಪ್ರಯುಕ್ತ ಅಲ್ಲಿ ದತ್ತಾತ್ರೇಯ ಹೋಮ ಮತ್ತೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಮಧ್ಯಾಹ್ನ 2 ಗಂಟೆ ಮೇಲೆ ಸಂಜೆ 6 ಗಂಟೆ ತನಕ ಅಗ್ನಿಹೋತ್ರ ದೀಕ್ಷೆ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೀವಿ. ಅಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೂಡ ಕೊಡ್ತಾ ಇದ್ದೀನಿ. ಮತ್ತೆ ಬೆಳಿಗ್ಗೆ ದತ್ತ ಭಿಕ್ಷೆ ಅಂತೇಳಿ ಮಧುಕರಿ ಅಂತ ಹೇಳ್ತೀವಿ ನಾವು, ಆ ಗುರುಪೂರ್ಣಿಮೆಯ ಪ್ರಯುಕ್ತ ನಾವು ಅವತ್ತು ದಿವಸ ಎಲ್ರಿಗೂ ಬಂದವರಿಗೆ ನಾನು ಭಿಕ್ಷೆ ಕೊಡ್ತಾ ಇದ್ದೀನಿ. ಆ ಒಂದು ಭಿಕ್ಷೆ ಬಹಳ ವಿಶೇಷವಾದಂಥದ್ದು. ವರ್ಷಕ್ಕೊಂದ್ಸಲ ಗುರುಪೂರ್ಣಿಮೆ ಮತ್ತೆ ದತ್ತ ಜಯಂತಿ ದಿವಸ ಮಾತ್ರ ನಾವು ಈ ಭಿಕ್ಷೆನ ನಾವು ಕೊಡ್ತೇವೆ, ಮಧುಕರಿ ಅಂತ ಮಾಡ್ತೀವಿ. ಆದ್ದರಿಂದ ಈ ಗುರುಪೂರ್ಣಿಮೆ ಪ್ರಯುಕ್ತ ಈ ಹುಬ್ಳಿನಲ್ಲಿ ನವನಗರದಲ್ಲಿ
ಗುರು ಪೂರ್ಣಿಮೆ ಮಹೋತ್ಸವ ಮತ್ತು ಮಧ್ಯಾಹ್ನ ಅಗ್ನಿಹೋತ್ರ ದೀಕ್ಷೆ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯಾರಿಗೆ ಅಗ್ನಿಹೋತ್ರ ದೀಕ್ಷೆ ಪಡಿಬೇಕು ಅಂತಾದಾರೋ ಅಂಥವರು 2 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಾನು 2 ರಿಂದ 6 ಗಂಟೆ ತನಕ ಕ್ಲಾಸ್ ಮಾಡ್ತೀನಿ. ಕ್ಲಾಸ್ ಮಾಡಿದ್ಮೇಲೆ ಆವತ್ತಿನ ಅಗ್ನಿಹೋತ್ರಿ ಟೈಮ್ ಏನಿದೆಯೋ ಆ ಹುಬ್ಳಿನಲ್ಲಿ ಆ ಸಮಯದಲ್ಲಿ ಅಗ್ನಿಹೋತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋಂಥವ್ರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ಅದರಿಂದ ಆಗುವಂಥ ಲಾಭಗಳೇನು, ಮತ್ತು ಅಗ್ನಿಹೋತ್ರಿ ಭಸ್ಮದಿಂದ ಯಾವ ರೀತಿ ಮೆಡಿಸಿನ್ಸ್ನ ರೆಡಿ ಮಾಡ್ಬೋದು, ಎಲ್ಲ ಕಾರ್ಯಗಳಿಗೆ ಯಾವ ರೀತಿ ಔಷಧಿ ತಯಾರು ಮಾಡ್ಕೋಬಹುದು ಅನ್ನೋದು ಕೂಡ ಅವತ್ತು ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈ ಒಂದು ವಿಶೇಷವಾದ ಶುಭ ದಿವಸ ಅಂದ್ರೆ ಗುರುಪೂರ್ಣಿಮೆಯ ದಿವಸ 9ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನಮ್ಮ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿ ಸಂಜೆ 7 ಗಂಟೆ ತನಕ ಕಾರ್ಯಕ್ರಮ ಸತತವಾಗಿ ನಿರಂತರವಾಗಿ ನಡೆಯುತ್ತೆ. ತಾವೆಲ್ಲರೂ ಗುರುಪೂರ್ಣಿಮೆ ಮಹೋತ್ಸವಕ್ಕೂ ಬಂದು ಆ ಮಧುಕರಿ ಭಿಕ್ಷೆಯನ್ನು ಪಡೆಯಿರಿ. ಮತ್ತೆ ಆಸಕ್ತಿ ಇರುವಂಥವ್ರು ದೀಕ್ಷೆ ತಗೋಬೇಕು ಅನ್ನೋರು ಕೂಡ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಭಾಗವಹಿಸಿದ್ರೆ ಆ ಕಾರ್ಯಕ್ರಮದಲ್ಲಿ ಅದರ ಫಲ ನೀವು ಪಡಿಬೋದು ಅಂತ ನನ್ನ ಒಂದು ಈ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀನಿ. ಇದು ನಡೆಯೋದು ಹುಬ್ಳಿ ಮತ್ತೆ ಧಾರವಾಡ ಮಧ್ಯದಲ್ಲಿ ನವನಗರ ಅಂತಿದೆ. ಅಲ್ಲಿ ಈ ಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಬಂಧು ಮಿತ್ರರ ಸಮೇತ ಕುಟುಂಬ ವರ್ಗದವರ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ಆ ಗುರುಪೂರ್ಣಿಮೆಯಲ್ಲಿ ಭಾಗವಹಿಸಿ ಗುರುಶಾಪ ಗುರುಚಂಡಾಳ ದೋಷ ಏನೇ ದೋಷಗಳಿದ್ರು ಕೂಡ ಅವತ್ತಿನ ದಿವಸ ಬಂದು ಅಲ್ಲಿ ಹೋಮ ಅನ್ನದಾನ ಸ್ವೀಕರಿಸಿ ಮತ್ತೆ ಬದುಕರಿ ಭಿಕ್ಷೆ ನಾವು ಕೊಡುವಂಥ ಭಿಕ್ಷೆನ ನೀವು ಸ್ವೀಕರಿಸಿದ್ದೇ ಆದರೆ ಬಹಳಷ್ಟು ಗುರುಗೆ ಸಂಬಂಧಪಟ್ಟಂತ ಶಾಪ ಪಾಪಗಳ ನಿವಾರಣೆ ಆಗುತ್ತೆ. ವಿದ್ಯಾಭ್ಯಾಸದ ಕುಂಠಿತ, ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡದೆ ಬಿಟ್ಬಿಟ್ಟಿದ್ದಾರೆ, ವ್ಯಾಪಾರದ ಅಭಿವೃದ್ಧಿ ಇಲ್ಲ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅದೊಂದು ಶುಭ ದಿವಸ. ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಬಹಳಷ್ಟು ವಿಶೇಷವಾದಂತಹ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.